ಅಣ್ಣ, ಮೊದಲನೇ ಮೀಟಿಂಗ್ ನಂದು ಬಿಸ್ನೆಸ್ ಮೀಟಿಂಗ್ ಅಣ್ಣ. ನನಗೇನು ಗೊತ್ತಾಗಕ್ಕಿಲ್ಲ. ಒಸಿ ನೋಡ್ಕೊಂಡು ಹಂಗೆ ಹಿಂಗೆ ಅಂತ ನೀನೇ ಮಾತಾಡೋಣ. ನಿಮ್ಮ ಫ್ರೆಂಡ್ ಆಮೇಕಿಂದ ಇವನೇನು ಸರಿ ಇಲ್ಲ, ಇವ್ನಿಗೇನು ಮಾತಾಡಕ್ಕೆ ಬರಲ್ಲ, ಹಳ್ಳಿ ಗಮರ ಇದ್ದಂಗೆ ಅವನೇ, ಇವ್ನು ನಮ್ಮ ಬಿಸ್ನೆಸ್ ಪಾರ್ಟ್ನರ್ ಆಗೋದು ಬೇಡ ಅಂತ ಹೇಳ್ಬಿಟ್ಟು ಹಂಗೆ ಹಿಂಗೆ ಅಂತ ಮಾಡ್ಬಿಟ್ಟು ತೆಗೆದು ಗಿಗ್ದು ಹಾಕ್ಬಿಡ್ತಾರ ಅಂತ ಹೇಳ್ಬಿಟ್ಟು ಭಯವಾಯ್ತದ ನನಗೆ. ಅಣ್ಣ, ನೀವೇನೇನಿಯಾ ಅವನು ನಮ್ಮಂಗೆನೇನಿಯಾ, ಅವನೇನು ಅಂತ ಇದಲ್ಲ, ಅವನು ನಮ್ಮಂಗೆ ಮಾಮೂಲಿನೇನಿಯಾ. ತಲೆ ಕೆಡಿಸ್ಕೊಬೇಡ, ಸುಮ್ಮನೆ ನೀಯ ಬಾ. ಅದ್ರದ್ದೆಲ್ಲ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಎಂದು ನಾನು ಮೀಟಿಂಗ್ ಗೀಟಿಂಗ್ ಎಲ್ಲ ಅಟೆಂಡ್ ಮಾಡಿಲ್ವಲ್ಲಣ್ಣ, ಒಂಥರ ಒಳಗೆ ಭಯವಾಯ್ತದೆ. ಏನೋ ಒಸಿ ನನಗೂ ಏನೂ ಗೊತ್ತಾಗಕ್ಕಿಲ್ಲ, ಮೊದಲನೇ ಬಿಸ್ನೆಸ್ ಅಲ್ವೇನಣ್ಣ. ಅದಕ್ಕೆ ಭಯ ಆಯ್ತದೆ ಒಂಥರ ಒಳಗೇನೆ. ಒಂದು ಸ್ವಲ್ಪ ಸಪೋರ್ಟ್ ಮಾಡ್ಬಿಡಿ ಅಣ್ಣ ಸಾಕು ನನಗೆ. ಹೆಂಗೆ ಮಾಡಬೇಕು ಅಂತ ಹೇಳ್ಕೊಟ್ರೆ ಎಷ್ಟನ ಕಷ್ಟ ಆಗಲಿ ಮಾಡ್ತೀನಿ. ಆದರೆ ನಾನು ಸಂದಕ್ಕಿರ್ಬೇಕು ಜೀವನದಾಗ ಅಷ್ಟೇನೇನಿಯ. ಹಿಂಗೆ ಹೆಂಗೆಂಗೋ ಇದ್ಬಿಟ್ರೆ ಕಷ್ಟ ಆಯ್ತದೆ. ನಾನು ಸೂಪರಾಗಿ ಜೀವನದಾಗ ಇದ್ಬಿಡ್ಬೇಕು, ನನಗೆ ಅದೇನೇನಿಯ ಆಸೆ ನನಗೆ. ನಮ್ಮ ಅಮ್ಮನ್ನ ಎಲ್ರೂನುವೆ ಸಂದಾಗಿ ನೋಡ್ಕೋಬೇಕು ಅನ್ನೋದು ಬಲು ಆಸೆ ಐತೆ ಕಣಣ್ಣ ನನಗಂತೂನುವೆ. ಹೆಂಗನ ಮಾಡ್ಬಿಟ್ಟು ನಾವೂನುವೆ ಹೆಂಗನ ಚೆನ್ನಾಗಾಗಬೇಕು. ಅಣ್ಣ, ಈ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾದ್ರೆ ಭಯ ಆಯ್ತದೆ ಅಣ್ಣ ನನಗೆ. ನೀನೇ ನಿನ್ನ ಫ್ರೆಂಡೇ, ನಿಮ್ಮ ಪಾರ್ಟ್ನರ್ ಬೇಡ ಅಂತ ಹೇಳಿದ್ರೆ ನೀನೇ ನನಗೆ ಸಪೋರ್ಟ್ ಮಾಡೋಣ. ಸರಿ ಆಯ್ತು ಪಾರು. ಅಯ್ಯೋ, ನಿನಗೆ ಗೊತ್ತಾಯ್ತದೆ ಏನು ಎತ್ತ ಅಂತ ಹೇಳಿ. ಸರಿ ಕಣಣ್ಣ, ಆಯಿತು ಬರ್ರಿ ಹೋಗೋಣ. ಯಾವ ಹೋಟ್ಲುಗಣ್ಣ ಹೋಯ್ತಿರೋದು ನಾವು? ಇಲ್ಲೇ ಇರೋ, ಇಲ್ಲೇ ನನ್ನ ಫ್ರೆಂಡ್ ಇದೇ ಹೋಟ್ಲಾಗ ಇದ್ದೀನಿ ಅಂತ ಹೇಳ್ಬಿಟ್ಟು ಫೋನ್ ಹಾಕಿದ್ದ. ಹೋಟ್ಲ್ ಅಡ್ರೆಸ್ ಎಲ್ಲ ಹೇಳಿದ್ದ, ಇದೇ ಅಡ್ರೆಸ್ ಏನಿಯ. ಮೀಟಿಂಗ್ ಎಲ್ಲ ಅಟೆಂಡ್ ಮಾಡ್ಬಿಟ್ಟು ಎಲ್ಲ ಮುಗಿದ್ಮೇಲೆ ನಮ್ಮ ಕೆಲಸ ನಾವು ಮಾಡ್ಬೇಕಲ್ವಾ. ಅದಕ್ಕೆ ಶಾನೆ ಹೊತ್ತು ಕೂತ್ಕೊಂಡು ಅಲ್ಲಿ ಇಲ್ಲಿ ಮಾತಾಡೋಕ್ಕಾಗಲ್ಲ. ಪಾರ್ಕಾಗ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಮೊದಲು. ಇವಾಗ ಕಾಸು ಐತಲ್ಲ, ಅದಕ್ಕೆ ತಿನ್ಕೊಂಡು ಉಣ್ಕೊಂಡು ಹೋಟ್ಲಾಗ ಏನಿಯ ಮಾತಾಡೋದು. ಕಾಸು ಇಲ್ದಿದ್ದಾಗ ನಾವು ಪಾರ್ಕಾಗ ಕೂತ್ಕೊಂಡು ಏನಿಯ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಹಿಂಗೆ ಹಿಂಗೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಿದ್ದು. ಈಗ ಬಾ, ಎಷ್ಟು ಗೊತ್ತಾಯ್ತದೆ ನಿನಗೆ. ನೀನು ಆಮೇಕಿಂದ ನಂಗೆ ಇಷ್ಟ ಇಲ್ಲ ಕಣ, ಹಂಗೆ ಹಿಂಗೆ ಅನ್ಬೇಡ. ನಿನಗೆ ಏನಿಯ ಲಾಸ್ ಆಗೋದು ಅಂತಂದರೆ ಬಾರಣು ಬಾಣ. ನನಗಿಷ್ಟ ಇಲ್ವೇ, ಬಾ. ಇವ್ರೇನಪ್ಪ ಇಷ್ಟೊತ್ತಾದ್ರೂ ಬರಲಿಲ್ಲ. ಈ ಕೆಲ್ಸಕ್ಕೆ ಇನ್ನೊಬ್ರು ಎಕ್ಸ್ಟ್ರಾ ಬೇಕು ಅಂತ ಕೇಳಿದಕ್ಕೆ ಇಷ್ಟೊತ್ತಾಯ್ತು ನನ್ನ ಮಗ ಕರ್ಕೊಂಬಿಟ್ಟು ಬರೋಕ್ಕೆ. ಸರ್ನ ಕರ್ಕೊಂಬಿಟ್ಟು ಬರೋಕ್ಕೆ ಬಿಟ್ಟು ಇವನು. ಅಪ್ಪ ನಮಸ್ಕಾರ. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸಾ. ನಮಸ್ಕಾರ ನಮಸ್ಕಾರ. ಬರ್ರೋ ಕೂತ್ಕೊಳ್ರಿ. ಎಷ್ಟು ಲೇಟ್ ಮಾಡ್ಬಿಟ್ರಿ, ನಾನಂತೂ ಅವಾಗಿಂದ 1/4 ಗಂಟೆಯಿಂದ ಕಾಯ್ತಾ ಇದ್ದೀನಿ. ನೋಡು, ಊಟ ಎಲ್ಲ ಆರ್ಡರ್ ಮಾಡಿದ್ದೀನಿ. ಏನೇನು ಬೇಕೋ ಎಲ್ಲನೂ ನಿಮ್ಗೆ ಇಷ್ಟ ಆಗಿರೋದೇನೆ ಆರಾಮಾಗಿ ತಿನ್ಕೊಂಡ್ಬಿಡ್ರಿ, ಸರಿನಾ? ಇನ್ನೂ ಏನೇನು ಎಕ್ಸ್ಟ್ರಾ ಬೇಕಾರೆ ನೀವು ಆರ್ಡರ್ ಮಾಡ್ಕೊಳ್ಳಿ, ಬಂದು ಇಕ್ಕೋಗ್ಬಿಡ್ತಾನೆ ಎಲ್ಲನೂ. ನಾನು ಪ್ರೈವೇಟ್ ರೂಮ್ ಇರಲಿ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಈ ಕಡೆನೇ ಬಂದೆ. ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡ್ಬೇಕಲ್ಲ. ಸರ್, ಇನ್ನೂ ಏನಾನ ಬೇಕಾದ್ರೆ ಆರ್ಡರ್ ಮಾಡಿ ಸರ್, ನಾನು ತರ್ತೀನಿ. ಸರಿ ಸರಿ, ನಾನು ಕರ್ದಾಗ ಬಾಪ. ಸರಿ ಸರಿ ಸರ್. ಇದನ್ನೆಲ್ಲ ನೋಡ್ತಾ ಇದ್ರೆ ಏನೋ ದೊಡ್ಡ ಮೀಟಿಂಗ್ ಏನಿಯಾ ಅಂತ ಅನ್ನಿಸ್ತದೆ. ಅಪ್ಪ, ನೆನೆಸ್ಕೊಂಡ್ರೆ ನೀ ಭಾಳ ಖುಷಿ ಆಗ್ತೈತೆ. ಏನೋ ದೊಡ್ಡ ಮೀಟಿಂಗು. ನಾನು ಇಂಥ ಮೀಟಿಂಗಿಗೆ ಎಂದು ಕುಂತ್ಕೊಂಡಿಲ್ಲ, ಮೊದಲನೇ ಕಿತ ಕುಂತ್ಕೊಂಡ್ರದ. ಭಾಳ ಖುಷಿ ಆಗ್ತೈತೆ. ಅಯ್ಯೋ, ನಮ್ಮ ಅಮ್ಮಂಗೆ ಹೇಳ್ಬೇಕು ಮನ್ಗೋಗ್ಬಿಟ್ಟು ಮೀಟಿಂಗ್ ಹೋಗಿದ್ದೆ ಕಣಮ್ಮ ಅಂತ ಹೇಳಕ್ಕೆ ಒಂಥರ ಖುಷಿ ಆಯ್ತದೆ. ಇಷ್ಟು ದಿನ ಅಲ್ಕೊಂಡು ಬಿದ್ದಿದ್ದೆ, ಇವಾಗ ಮೀಟಿಂಗು ಅಂದರೆ ಎಷ್ಟು ಚೆನ್ನಾಗಿರ್ತದಲ್ವ, ಹಿಂಗೆ ಕುತ್ಕೊಂಡು ಮೀಟಿಂಗ್ ಮಾಡ್ಕೊಂಡು ತಿನ್ಕೊಂಡು ಕುತ್ಕೊಳ್ಳೋಕ್ಕೆ. ಇದಕ್ಕಿನ್ನೂ ಅದೃಷ್ಟ ಬೇಕಾ ನನಗೆ? ಅಯ್ಯೋ ಅಮ್ಮ, ನೀನಂತೂ ಚೆನ್ನಾಗಿ ನೋಡ್ಕೊತೀನಿ ಬಿಡು, ತಲೆ ಕೆಡಿಸ್ಕೊಬೇಡ. ನೋಡೋಣ ಏನು ಮಾತಾಡ್ತಾರೋ ಮೀಟಿಂಗಲ್ಲಿ. ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡಿರ್ತಾರಲ್ಲ ಇವ್ರು. ಲ್ಯಾಪ್ಟಾಪು ಏನು ಇಟ್ಕೊಂಡು ಎಲ್ಲ ಸುಮ್ಮನೆ ಇಟ್ಕೊಂಡವ್ರಲ್ಲ. ಲ್ಯಾಪ್ಟಾಪ್ ಎಲ್ಲ ಇಟ್ಕೊಂಡು ಇದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಏನೂ ಇಟ್ಕೊಂಡಿಲ್ವಲ್ಲ. ಅಯ್ಯೋ ಹೋಗತ್ತಾಗೆ. ನೋಡೋಣ ಬಿಡು, ಒಳಗಡೆ ಇಟ್ಕೊಂಡಿರ್ತಾರೇನೋ ತೆಗಿತಾರೇನೋ. ನೋಡೋ, ಲಾಸ್ಟ್ ಟೈಮ್ ನಾವು ಮಾಡಿದ್ದಕ್ಕೆ ಸರಿಯಾಗಿ ದುಡ್ಡು ಸಿಕ್ಕೈತೆ ನಮಗಂತೂ. 25 ಲಕ್ಷ ಸಿಕ್ತು ಇಬ್ರಿಗೂ. 10 ಲಕ್ಷ ಬೇಕಾದ್ರೆ ಅವ್ರು ಇವರು ಕೊಟ್ರು ಹೆಂಗೋ ನಮ್ಗೆ ಸ್ವಲ್ಪನಾದ್ರೂ ಹೆಂಗೋ ಮ್ಯಾನೇಜ್ ಆಯಿತು. ನೋಡು, ಈ ಸಲ ನಾವಂತೂ ಚಿಕ್ಕ ಚಿಕ್ಕದಕ್ಕೆಲ್ಲ ಬೇಡ, ಹಾಕಿದ್ರೆ ದೊಡ್ಡದಕ್ಕೇನೇ ಸ್ಕೆಚ್ ಹಾಕ್ಬಿಡ್ಬೇಕು, ಸರಿನಾ? ಈಗ ಇಬ್ಬರಲ್ಲ 3 ಜನ ಇದ್ದೀವಿ. ನಮ್ಮ ಸಪೋರ್ಟ್ಗೆ ಹೊರಗಡೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಅದಕ್ಕೆ ಇದಕ್ಕೂ ಇವ್ರು ಬೇಕಲ್ಲ. ಏನೋ ನೀನು ರೆಡಿ ಇದೆಯಾ ತಾನೇ? ನಮ್ಮ ಬಿಸ್ನೆಸ್ ಎಲ್ಲದಕ್ಕೂ ನನಗೆ ಗೊತ್ತು ತಾನೇ? ನಾನು ರೆಡಿ ಸಾ, ಎಂಥ ಕೆಲಸ ಆದ್ರೂ ರೆಡಿ. ಅವನಿಗೆ ಆ್ಯಕ್ಚುಲಿ ಏನು ವಿಷಯನೂ ಹೇಳಿಲ್ಲ. ಬಿಸ್ನೆಸ್ಸು ಅಂತ ಮಾತ್ರ ಹೇಳಿದ್ದೀನಿ. ಏನು ಬಿಸ್ನೆಸ್ಸು ಅಂತ ನಾನೇನು ಹೇಳಕ್ಕೆ ಹೋಗಿಲ್ಲ. ಅವನು ಅರ್ಥ ಮಾಡ್ಕೊತಾನೆ. ಈಗಿರೋ ಪರಿಸ್ಥಿತಿನಾಗ ಇನ್ನೇನು ದುಡ್ಡು ಸಂಪಾದನೆ ಮಾಡೋಕೆ ಇನ್ನೇನು ತಾನೇ ಮಾಡೋಕ್ಕಾಗ್ತೈತೆ ಅಂತ ಹೇಳಿ. ಈಗ ನೀನು ಹೇಳು, ಏನೇನು ಮಾಡಬೇಕು, ಯಾವ್ಯಾವ ಥರ, ಈ ಸಲ ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅಂತ. ನೋಡು, ಈ ಸಲ ನಾನು ಏನು ಮಾಡ್ಕೊಂಡಿದ್ದೀನಿ ಅಂದರೆ, ಫಸ್ಟು ಸ್ಟಾರ್ಟಿಂಗಾಗೆ ಒಂದು ಚಿಕ್ಕದು ಮಾಡ್ಬಿಡೋಣ. ಒಂದು ಚಿಕ್ಕದು ಯಾವುದೋ ಒಂದು ಒಡವೆ ಅಂಗಡಿ ಹತ್ರನೋ, ಯಾವುದೋ ಒಂದು ಚಿಲ್ಲರೆ ಪಲ್ಲರೆ ಥರ ಒಂದು ಮಾಡ್ಬಿಡೋಣ. ಯಾಕಂದರೆ ಸ್ವಲ್ಪ ಜಾಸ್ತಿ ದಿನ ಆಗ್ಬಿಡ್ತಲ್ಲ, 1 ತಿಂಗಳು 2 ತಿಂಗಳು ಆಯ್ತಲ್ಲ. ಇದು ಮಾಡಿ ಅದಕ್ಕೇನೆ ಪ್ರಾಕ್ಟೀಸ್ ಹೊರಟೋಗ್ಬಿಟ್ಟೈತೆ. ಫಸ್ಟ್ ಚಿಕ್ಕದು ಮಾಡಿಬಿಟ್ಟು ಆಮೇಲೆ ನನ್ನ ಪ್ರಕಾರ ಏನು ಮಾಡಬೇಕು ಅಂದರೆ, ಈ ಸಲ ಬ್ಯಾಂಕ್‌ಗೇನೆ ಹಾಕಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದು ಎಂಥ ಬಿಸ್ನೆಸ್ ಸಾ? ಬ್ಯಾಂಕ್‌ಗೆ ದುಡ್ಡು ಹಾಕ್ಬಿಟ್ಟು ಏನು ಮಾಡೋದಾ? ಲೋ, ಇವ್ನಿಗೇನೇನು ಹೇಳ್ಬಿಟ್ಟು ಕರ್ಕೊಂಬಿಟ್ಟು ಬಂದಿಲ್ವ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿ? ಒಳ್ಳೆ ಕಥೆ ಇದೆಲ್ಲ ಬಿಸ್ನೆಸ್. ನೀನು ಏನು ಬಿಸ್ನೆಸ್ ಅಂತ ಅನ್ಕೋತಾ ಇದೀಯಾ? ನಾನೇನು ಹೇಳ್ತಾ ಇದ್ದೀನಿ, ನೀನೇನು ಅರ್ಥ ಮಾಡ್ಕೋತಾ ಇದೀಯಾ? ಅದೇ ಬಿಸ್ನೆಸ್ ಅಂತೂ ಗೊತ್ತು ಸರ್ ನನಗೂನುವೆ. ಬಿಸ್ನೆಸ್ ಗೊತ್ತು ನನಗೆ. ನೀನು ಹೇಳಪ್ಪ, ನೀನು ಅವ್ನಿಗೆ ಅರ್ಥ ಆಯ್ತದೆ ಮುಂದಕ್ಕೆ. ನಾನು ನೋಡಿರೋ ಪ್ರಕಾರ ಇಲ್ಲಿ ಒಂದು ಸರ್ಕಲಾಗ ಒಂದು ಚಿಕ್ಕದೊಂದು ಗೋಲ್ಡ್ ಅಂಗಡಿ ಐತೆ. ಆ ಗೋಲ್ಡ್ ಅಂಗಡಿಗೆ ಮೊದಲು ಸ್ಕೆಚ್ ಹಾಕೋಣ. ಆ ಗೋಲ್ಡ್ ಅಂಗಡಿನಾಗೆ ಸುಮಾರಾಗಿ ಎಷ್ಟೆಷ್ಟು ಬೇಕು, ಕಡಿಮೆ ಒಂದು 30 ಲಕ್ಷ ತನಕ ಐಟಮ್ ಎತ್ಬಿಡೋಣ, ಸರಿನಾ? ಆಮೇಲೆ ನೋಡಪ್ಪ, ಆಮೇಲೆ ಬ್ಯಾಂಕ್ಗೆ ಈ ಸಲ ಬ್ಯಾಂಕ್ಗೆ ಹೋಗೋಣ. ಆ ಬ್ಯಾಂಕ್ ಬಗ್ಗೆ ಈ 2 ತಿಂಗಳಿಗೆ ಟೈಮ್ ತಗೊಂಡಿದ್ನಲ್ಲ,
ಫುಲ್ಲು ಡೀಟೇಲ್ಸ್ ಫುಲ್ಲು ಕಲೆಕ್ಟ್ ಮಾಡ್ಬಿಟ್ಟಿದ್ದೀನಿ ನಾನಂತೂ. ಏನು ಪಿನ್ ಟು ಪಿನ್ ಕಲೆಕ್ಟ್ ಆಗೋಗ್ಬಿಟ್ಟೈತೆ ಇನ್ಫಾರ್ಮೇಷನು. ಅಲ್ಲಿರೋ ಒಬ್ಬನ್ನ ಕ್ಯಾಚ್ ಹಾಕೊಂಬಿಟ್ಟಿದ್ದೀನಿ. ಅವನು ನಮಗೆ ಸಪೋರ್ಟ್ ಮಾಡಕ್ಕೆ ಒಪ್ಕೊಂಡವನೆ. ಈ ಕಿತಾದೆ ಇದು ಅವಾಗವಾಗ ಹೋಗ್ಬಿಟ್ಟು ಗೊತ್ತಿದ್ದಂತೆ ಎಲ್ಲ ಅರ್ಥ ಮಾಡ್ಕೊಂಡವ್ನು ಏನೇನೈತೆ ಏನೇನಿಲ್ಲ ಅಂತ. ಫುಲ್ಲು ಅಪ್ ಟು ಡೇಟ್ ಎಲ್ಲ ಸಿಗ್ತದೆ ನಮಗೂ ಇನ್ಫಾರ್ಮೇಷನು. ಕದ್ದಿಯೋದ್ರಾಗ ಏನು ದೊಡ್ಡ ಇದೇ ಆಗಲ್ಲ. ನೋಡು, ಈ ಸಲ ಬ್ಯಾಂಕ್ಗೆ ಹೋಗ್ಬಿಟ್ಟು ಕನ್ನ ಹಾಕ್ಬಿಡೋಣ. ಫಸ್ಟು ಚಿಕ್ಕದು ಕಾಕಣ, ಯಾಕಂದರೆ ಪಳಗ್ಬೇಕಲ್ಲ ಕೈ, ಆಮೇಲೆ ದೊಡ್ಡದು ಕಾಕಣ. ಈ ಸಲ ನೋಡೋ, ಬ್ಯಾಂಕಿಗೆ ನಾವು ಕನ್ನ ಹಾಕಿದ್ವಿ ಅಂತ ಹೇಳಿದ್ರೆ ಈ ಸಲ ಫಿಕ್ಸು ಕಣೋ, ಎಲ್ಲರ ಲೈಫು ಸೆಟ್ಲ್ ಆಗ್ಬಿಡ್ತದೆ. ಅದ್ರಾಗೇನು ಹೊಸಿ ದುಡ್ಡು ಇರ್ತದೆ ಅಂತ ಅನ್ಕೊಬಿಟ್ಟ, ಬೇಜಾನ್ ದುಡ್ಡು ಇರ್ತದಲ್ವಾ, ಚೆನ್ನಾಗಿ ಹೊಡೆದ್ಬಿಟ್ಟು ಚೆನ್ನಾಗಿ ಸೆಟ್ಲ್ ಆಗ್ಬಿಡೋಣ. ಏನಂತೀಯ? ಯಾಕ್ಲಾ, ಏನಾಯ್ತಲಾ? ಯಾಕ್ಲಾ ಹಿಂಗ್ ಬಾಯ್ ಬಡ್ಕತಾ ಇದೀಗ? ಅಯ್ಯೋ 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 ಅಯ್ಯೋ, ನೀವು ಮಾಡ್ತಿರೋ ಬಿಸ್ನೆಸ್ ಅಲ್ಲ ಇದು, ಕಳ್ತನನ ಮಾಡ್ತಿರೋದು. ಹ್ಞೂ, ಕಳ್ತನನೇ ಮಾಡ್ತಿರೋದು. ಅಯ್ಯೋ ದೇವ್ರೆ, ಏನೋ ದೊಡ್ಡದಾಗಿ ಬಿಸ್ನೆಸ್ ಮಾಡ್ತಿದ್ದೀರಾ ಅಂತ ಬಂದ್ರೆ ಇಲ್ಲಿ ಕಳ್ತನ ಮಾಡ್ತಾ ಇದ್ದೀರಾ. ಬಂದ್ಬಿಟ್ಟು ಇಲ್ಲಿ ಕಳ್ರ ಹೋಗ್ಬಿಟ್ಟಿದ್ದೀರಾ ನೀವು ಕಳ್ತನ ಮಾಡ್ಕೊಂಡು. ನನ್ನ ಅದನ್ನ ದೊಡ್ಡ ಬಿಸ್ನೆಸ್ ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಂಬಿಟ್ಟು ಬಂದು ಈ ತಿನ್ಕೊಂಡು ಮೀಟಿಂಗ್ ಬೇರೆ ಮಾಡ್ತೀರಾ, ಏನು ಮಾಡಬೇಕು ಅಂತ. ನಿಮ್ಮ ಅಕ್ಕಿಷ್ಟು ನಮ್ಮ ಅಮ್ಮಂಗೆಲ್ಲ ಯಾಮರ್ಸ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬಂದಲ್ಲ. ಸರಿಯಾಗಾಯ್ತು. ಇದು ಮಾಡೋದಕ್ಕೆ ನನ್ನ ಹೆಂಡತಿ ಹತ್ರ ಸುಮ್ಮನೆ ಮುಚ್ಕೊಂಡು ಎಗ್ ರೈಸ್ ಅಂಗಡಿನಪ್ಪ ತಟ್ಟೆ ತೊಳ್ಕೊಂಡಿರೋದು ಎಷ್ಟೋ ವಾಸಿ ಆಗಿತ್ತು. ಇದೆಲ್ಲ ನನಗೆ ಬೇಕಾಗಿತ್ತಾ? ಓಹೋ, ಏನು 3 ತಿಂಗಳಿಗೆ ನಾವು ಸಾವುಕಾರ ಆಗಕ್ಕೆ ನಾವೇನಾದ್ರು ದೊಡ್ಡದಾಗ ಓದ್ಬಿಟ್ಟಿಲಿ ಬಿಸ್ನೆಸ್ ನಾವೇನು ಅಂಬಾನಿ ಲೆವೆಲ್ ಬಿಸ್ನೆಸ್ ಮಾಡ್ತಿದೀವಿ ಅಂತ ಅನ್ಕೋಬಿಟ್ಟ. ನಾವು ಮಾಡ್ತಿರೋ ಬಿಸ್ನೆಸ್ ಇದು ನೋಡೋ. ಆವಾಗ ಒಂದು 25 ಲಕ್ಷ ಸಿಕ್ಕಿತ್ತು. ಆ 25 ಲಕ್ಷ ರೂಪಾಯಿ ಏನಿಯ ಒಂದು 10-12 ಲಕ್ಷ ರೂಪಾಯಿ ಒಂದು ಕಾರ್ ತಗೊಂಡು ಇನ್ನು ಉಳಿದಿರೋ ದುಡ್ಡಾಗ ಅಡ್ವಾನ್ಸ್ ಕೊಟ್ಟು ಮನೆ ಮಾಡಿ, ಇನ್ನು ಉಳಿದಿರೋ ದುಡ್ಡಾಗ ನನ್ನ ಹೆಂಡತಿಗೆ ಸ್ವಲ್ಪ ಒಡವೆ ಅವು ಇವು ಕೊಡಿಸಿದ್ದು ನೋಡು. ಆವಾಗ ಏನು ಸಿಗಾಕೊಂಡಿಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ, ನಾವೇನು ಸಿಗಾಕೊಳ್ಳಲ್ಲ, ನೆಮ್ಮದಿಯಾಗಿರ್ಬೋದು. ನಾನಂತೂ ಈ ಬಿಸ್ನೆಸ್ ಮತ್ತೆ ಮಾಡಕ್ಕಿಲ್ಲ. ಇದನ್ನ ಯಾರನ್ನ ಬಿಸ್ನೆಸ್ ಅಂತಾರ? ನಮ್ಮ ಕಡೆ ಕಳ್ತನ ಕಳ್ಳನ ಮಗನ ಕೆಲಸ ಅಂತ ಹೇಳ್ತಾರೆ. ಇದನ್ನ ಮಾಡ್ಬಿಟ್ರೆ ನಾನು ಪೊಲೀಸ್ ಸ್ಟೇಷನ್ ಕಂಬಿ ಎಣಿಸ್ಬೇಕಾಯ್ತದೆ. ಈಗ ನಾವೇನು ಕಂಬಿ ಎಣಿಸ್ತಿದೀವಾ? ನಾನು ಇವನು ಆರಾಮಾಗಿಲ್ವಾ? ನೀನು ಅವನು ಆರಾಮಾಗಿದ್ದೀರಾ ಅಂತ ಹೇಳ್ಬಿಟ್ಟು ನಾನು ಆರಾಮಾಗಿರಕ್ಕಾಯ್ತದ? ನನ್ನ ಕೈಲಿ ಆರಾಮಾಗಿರಕ್ಕಂತೂ ಆಗಕ್ಕೂ ಇಲ್ಲ, ನನ್ನ ಕೈಲಿ ಆಗೋದು ಇಲ್ಲ. ಯಪ್ಪ ದೇವ್ರೆ, ಈ ನೀವು ಸಾಕು, ನಿಮ್ಮ ಸವಾಸನೂ ಸಾಕು, ಈ ಬಿಸ್ನೆಸ್ ಅಂತೂ ಸಾಕೇ ಸಾಕು, ನನಗೆ ಬೇಡ. ಹಂಗಾದ್ರೆ ಇವಾಗ ಇಲ್ಲಿಂದ ಹೊಂಟೋಯ್ತೀಯಾ? ಈಗ ನಿನಗೆ ಕೆಲಸ ಬೇಡವಾ ನಿನಗೆ? ಬೇಡ 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 ಬೇಡ, ನಾನಂತೂ ಸತ್ರುನುವೆ ಕೆಲಸ ಮಾಡಕ್ಕಿಲ್ಲ. ಕಳ್ತನ ಮಾಡ್ಬೇಕಂತ ಕಳ್ತನ ಸಿಗಾಕೊಂಡ್ರಂತೂ ದುರುಮ್ದೆಟ್ಟು ಹೆಂಗ್ ಬೀಳ್ತವೆ ಅಂದ್ರೆ 7 ಜನ್ಮಕ್ಕೆ ಆಗೋವಷ್ಟು ನೆನೆಸ್ಕೋಬೇಕಾಯ್ತದೆ, ಅಷ್ಟು ಬೀಳ್ತವೆ. ಸರಿ ಹೋಗು, ಪಾಪ ನಿಮ್ಮ ಅಮ್ಮ ಎಲ್ಲ ನಂಬ್ಕೊಂಡು ಕೂತ್ಕೊಂಡೈತಲ್ಲಿ, ನನ್ನ ಮಗ ಬರ್ತಾನೆ ಹಂಗೆ ಹಿಂಗೆ ಅಂತ. ನಿಂಗೆ ಬಿಸ್ನೆಸ್ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಹೋಗಲ್ಲಿ ಮುಸುರೆ ತಿಕ್ಕೊಂಡು ಬಿದ್ದಿರೋಗು. ಎಲ್ಲರೂ ನಿಂಗೆ ನಾಯಿ ಕೊಟ್ಟಷ್ಟು ಬೆಲೆಯನ್ನೇ ಕೊಡ್ತಾರೆ. ಬೆಂಗಳೂರನ್ನ ನಾವೇನು ಕಳ್ತನ ಮಾಡ್ತಾ ಇದೀವ ಇಲ್ಲಾಂದ್ರೆ ಸುಳ್ತನ ಮಾಡ್ತಿದೀವ ಅಂತ ಹೇಳ್ಬಿಟ್ಟು ಯಾರು ನೋಡ್ತಾರೆ? ಯಾರಿಗೇನಾದ್ರು ಗೊತ್ತಾಗ್ತೈತಾ? ಹೋಗಿದ್ರೆ ಹೋಗು, ಬಿಕಾರಿ ಥರ ಜೀವನ ಮಾಡ್ಬೇಕಾಗ್ತೈತೆ. ಆದ್ರೆ ನಾವೇನು ಪದೇ ಪದೇ ಕಳ್ತನ ಮಾಡಲ್ಲ. ಈ ಸಲ ಬ್ಯಾಂಕ್ ಕಳ್ತನ ಮಾಡಿಬಿಟ್ಟು ಆರಾಮಾಗಿ ಎಲ್ಲರೂ ಸೆಟ್ಲ್ ಹೋಗ್ಬಿಡ್ತೀವಿ. ನೀನು ನೋಡು, ನೀನು ಹೂ ಅಂದರೆ ಇರು. ಒಂದೇ ಸಲನೇ ಕಳ್ತನ ಮಾಡೋದಷ್ಟೇನೆ. ಅಂದರೆ ಚಿನ್ನದ ಅಂಗಡಿ ಏನಕ್ಕೆ ಅಂದರೆ ಮರ್ತೋಗ್ಬಿಟ್ಟಿದ್ದೀವಿ ಕಳ್ತನ ಮಾಡೋದು. ಅದಕ್ಕೆ ಒಂದೇ ಒಂದ್ಸಲ ಕಳ್ತನ ಮಾಡಿ ಅದಾದ್ಮೇಲೆ ಬ್ಯಾಂಕ್ ದರೋಡೆ ಮಾಡೋದು. ಇನ್ನೊಂದು ತಿಂಗಳಿಗೆ ಬೆಂಗಳೂರಾಗ 3 ಜನನು ಒಂದೊಂದು ಮನೆ ತಗೊಂಡು ಒಂದೊಂದು ಕಾರ್ ತಗೊಂಡು ರಾಜ್ಯ ರೋಷವಾಗಿ ಸೆಟ್ಲ್ ಆಯ್ತೀವಿ. ಯೋಚನೆ ಮಾಡು. ಇಲ್ಲ ನಂಗೇನು ಬೇಡ ಅಂತ ಹೇಳಿದ್ರೆ ಹೋಗ್ಬೋದು, ನಮಗೇನು ಬೇಜಾರಿಲ್ಲ. ನಿನ್ನ ಜಾಗಕ್ಕೆ ಇನ್ನೊಬ್ರನ್ನ ಕರ್ಕೊಬಿಟ್ಟು ಬಂದು ಕೂರಿಸ್ಕೊಂತೀನಿ. ಇನ್ನೊಬ್ರನ್ನ ಕರ್ಕೊಬತ್ತೀರಾ? ಅಲ್ಲ, ಈಗೇನ ಪೊಲೀಸ್ ಕೈ ತಗ್ಲಾಕೊಬಿಟ್ರೆ ಏನು ಸುಮ್ಮನೆ ಬಿಡ್ತಾರೇನಣ್ಣ? ಇಷ್ಟು ದಿನ ನಾವೇನು ತಗ್ಲಾಕೊಂಡಿದೀವಿ ಅಲ್ಲ, ಒಂದು ದಿನಕ್ಕೂ ನಾವೇನು ತಗ್ಲಾಕೊಂಡಿಲ್ಲ ತಾನೆ. ಮತ್ತೆ ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದ್ದೀನಿ? ನೀನು ತಗ್ಲಾಕತ್ತೀವಿ ಅಂತ ಎಂಥದ್ದು ತಗ್ಲಾಕಣಕ್ಕಿಲ್ಲ. ನೀನೇನು ಅದ್ರ ಬಗ್ಗೆ ಅರ್ಧ ಯೋಚನೆ ಮಾಡ್ಕೊಂಡು ಕುಂತಿದೀಯ ಅಷ್ಟೇನೆ. ಹಣ ಬ್ಯಾಡ ಕಣ, ಭಯವಾಯ್ತದೆ. ನಾನಂತೂ ಕೆಲಸ ಮಾಡಕ್ಕಿಲ್ಲ. ಹೇಳದ್ನಲ್ಲ, ಧಾರಾಳವಾಗಿ ಎದ್ದೋಗ್ಬೋದು, ನಮ್ಗೇನು ಬೇಜಾರಿಲ್ಲ. ನಾನು ಇವನು ಇಂಥವೆಲ್ಲ ಸುಮಾರು ಮಾಡಿದೀವಿ ನೋಡು. ಈ ಸಲ ಮಾಡಿದ್ರೆ ಲೈಫ್ ಸೆಟ್ಲ್ಮೆಂಟು. ಯೋಚನೆ ಮಾಡು. ಆರಾಮಾಗೆ ಒಂದೇ ಒಂದ್ಸಲ ಕಷ್ಟಪಟ್ಬಿಟ್ರೆ, ಅದು ಒಂದು ರಾತ್ರಿ ಕಷ್ಟಪಟ್ಬಿಟ್ರೆ ನಾವು ಜೀವನ ಫುಲ್ ನೆಮ್ಮದಿಯಾಗಿ ಇದ್ಬಿಡ್ಬೋದು. ಅದಕ್ಕೆ ನಿಂಗೆ ಹೇಳ್ತಿರೋದು ನೋಡು. ಆರಾಮಾಗಿತ್ತೀಯಾ ಇಲ್ಲ ಏನು ಮಾಡ್ತೀಯಾ ಯೋಚನೆ ಮಾಡು. ಏನು ಮಾಡಲಿ, ಊರಾಗೆಲ್ಲ ಮೊದಲೇ ನನ್ನ ನಾಲಾಯಕ್ ನನ್ನ ಮಗ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಈಗ ನಮ್ಮ ಅಮ್ಮಂಗೆ ಈ ಕೆಲಸ ಬಿಟ್ಬಿಟ್ಟು ವಾಪಸ್ ಹೋದೆ ಅಂದರೆ ನಮ್ಮ ಅಮ್ಮನೂ ಬೆಲೆ ಕೊಡೋಕ್ಕಿಲ್ಲ, ನನ್ನ ಹೆಂಡತಿನೂ ಬೆಲೆ ಕೊಡೋಕ್ಕಿಲ್ಲ, ನಮ್ಮ ಅಪ್ಪನೂ ಬೆಲೆ ಕೊಡೋಕ್ಕಿಲ್ಲ. ಒಂದೇ ಒಂದು ರಾತ್ರಿ ಕಳ್ತನ ಮಾಡಿಬಿಟ್ರೆ ಜೀವನ ಪೂರ್ತಿ ಸೆಟ್ಲ್ ಆಯ್ತೀವಿ ಅಂದರೆ ಅತ್ತ ಪ್ರಯತ್ನ ಪಟ್ಬಿಡೋಣ ಅಂತಲೇ ಅನ್ನಿಸ್ತೈತೆ. ಆದರೆ ಭಯನೂ ಆಯ್ತೈತೆ. ತಗ್ಲಾಕೊಬಿಟ್ರೆ ಏನಪ್ಪ ಮಾಡೋದು? ಆಮೇಲೆ ಹಗ್ಗ ಮುಗ್ಗ ಹಾಕೊಂಡು ರುಬ್ಬಿಟ್ಟು ಹೊಡೆದು ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡೋಕ್ಕೂ ದಿಕ್ಕೇ ತೋಚ್ತಿಲ್ಲ. ಒಪ್ಕೊಬಿಡೋಣ, ಧೈರ್ಯ ಮಾಡ್ಬಿಟ್ಟು ಒಂದೇ ಒಂದು ಕಿತ ಒಪ್ಕೊಬಿಡೋಣ ಅನ್ನಿಸ್ತೈತೆ ನಂಗಂತೂ. ಏನು ಯೋಚನೆ ಮಾಡ್ತಾ ಇದೀಯಾ? ನಿನ್ನಿಷ್ಟ ಅಂತ ಹೇಳಿದ್ವಲ್ಲ, ನಾವೇನು ಬಲವಂತ ಗಿಲ್ವಂತೆಲ್ಲ ಮಾಡೋಕ್ಕಿಲ್ಲ. ನಿನ್ನಿಷ್ಟ ಬೇಡ ಅಂದರೆ ಎದ್ದೋಗ್ಬೋದು. ಆದರೆ ಊರಾಗೆಲ್ಲ ನನ್ನ ವಿಷಯ ಮಾತ್ರ ಹೇಳ್ಕೊಂಬಿಟ್ಟು ಬರ್ಬೇಡ, ಸರಿನಾ? ನೋಡ್ಗುರು, ನಾವೇನು ಸಾಚ ಇಲ್ಲ, ಬೇರೆ ಏನು ಸಾಚ ಇಲ್ಲ, ಎಲ್ಲರೂ ನುವೆ ಮಾಡ್ತಾರೆ. ಲೈಫಾಗಿ ಬೇಗ ಸೆಟ್ಲ್ ಆಗಬೇಕು ಅಂದರೆ ಏನೋ ಒಂದು ಮಾಡಬೇಕು ಅಂತ ನನಗೆ ಗೊತ್ತಾಯ್ತು. ಅದಕ್ಕೆ ಇದನ್ನೇನಿಯ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದು. ನಿನ್ನಿಷ್ಟ ಮಾಡಂಗಿದ್ರೆ ಮಾಡ್ಬೋದು, ಇಲ್ಲ ಎದ್ದೋಗ್ಬೋದು. ಯಾವ ಬಲವಂತನೂ ಇಲ್ಲ, ಸರಿನಾ? ಒಂದೇ ಒಂದು ಕಿತ ಅಂತ ಬೇರೆ ಹೇಳ್ತಾ ಇದ್ದೀರಾ. ಒಂದೇ ಒಂದು ಕಿತ ಲಾಸ್ಟು ಅಂತ ಬೇರೆ ಹೇಳ್ತಿದ್ದೀರಾ. ಏನು ಭಯನೂ ಆಯ್ತೈತೆ. ಆದರೂ ಒಂದೇ ಒಂದು ಕಿತ ಅಂತ ಹೇಳ್ತಿದ್ದೀರಲ್ಲ, ಅಷ್ಟೇ ಒಂದ್ಸಲ ಕಳ್ತನ ಮಾಡ್ಬಿಡೋಣ, ಆಮೇಲೆ ಎಲ್ಲರೂ ಸೆಟ್ಲ್ ಹೋಗ್ಬಿಡೋಣ. ಆಮೇಲೆ ಈ ಕಳ್ತನ ಸುದ್ದಿಗೆ ಹೋಗೋದೇನೇನಿಯ ಬೇಡ. ಇದಪ್ಪ ಮಾತು ಅಂತ ಹೇಳಿದ್ರೆ ಮತ್ತೆ ಒಪ್ಕೊಂಡೆ ತಾನೇ ನೀನುನುವೆ? ನಾವು ಒಪ್ಕೊಂಡೆ. ಈ ಪರಿಸ್ಥಿತಿನ ಊರಿಗೆ ಹೋಗ್ಬಿಟ್ರೆ ಏನೂ ಗೊತ್ತಿಲ್ಲದಂಗೆ ನನಗೆ ಈಗಲೇ ಬೆಲೆ ಕೊಡೋಕ್ಕಿಲ್ಲ, ನಾಳೆಗೆ ಇನ್ನೂ ಯಾರು ಬೆಲೆನೇ ಕೊಡೋಕ್ಕಿಲ್ಲ ನನಗೆ.
ಅದಕ್ಕೆ ನಾನು ಹೇಳಿದ್ದು ನನಗೂ ಬೆಲೆ ಕೊಡ್ತಿರಲಿಲ್ಲ ಊರಾಗೆ. ಅದಕ್ಕೆ ತಾನೇ ನಮ್ಮ ಅತ್ತೆ ಏನು ಬೆಲೆ ಕೊಡ್ತಿತ್ತು ನನಗೆ. ಇವಾಗ ದುಡ್ಡು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇಷ್ಟು ಬೆಲೆ ಕೊಡ್ತಿರೋದು ಅಷ್ಟೇನೆಯಾ. ಯಾರು ಬೆಲೆ ಕೊಡ್ತಿರಲಿಲ್ಲ ನನಗಂತೂನುವೆ. ಹ್ಮ್. ಸರಿ, ಸರಿ. ಆಯ್ತು. ನಾವು ಹೇಳೋದನ್ನ ಕೇಳಿಸ್ಕ. ಇವನ್ನೆಲ್ಲ ಹೇಳ್ತಾನೆ ಇವಾಗ ಮೀಟಿಂಗಾಗ ಏನೇನು ಹೇಳಿದ್ನೋ ಎಲ್ಲ ಫಿಕ್ಸ್ ಮಾಡ್ಕ. ಈ ವಿಷಯನ ನಿನ್ನ ಮಧ್ಯೆ ಮಾತ್ರ ನಮ್ಮ ಫ್ಯಾಮಿಲಿನಾಗ ಇರಬೇಕು. ನನ್ನ ಹೆಂಡ್ತಿಗೆ, ನಮ್ಮ ಅತ್ತೆಗೆ, ನಿಮ್ಮಮ್ಮಂಗೆ ಯಾರಿಗೂನುವೆ ಗೊತ್ತಾಗಬಾರ್ದು. ಸರಿ ಆಯ್ತು. ಯಾರಿಗೂನುವೆ ಗೊತ್ತಾಗಕ್ಕಿಲ್ಲ ಬಿಡು. ಯಾರಿಗೂನುವೆ ಹೇಳೋದು ಇಲ್ಲ ಬಿಡು. ಇಂಥ ವಿಷಯನ ಹೇಳಿದ್ರೆ ಮರುವಾದಿ ಐತತಾ. ಆಯ್ತು. ಹಣ ಹೇಳ್ರಿ ಮುಂದಕ್ಕೆ ಏನು ಮಾಡಬೇಕು ಅಂತ ಹೇಳಿ. ನಾನು ಹೇಳಿಲ್ವ ಒಪ್ಕೋತಾನೆ ಅಂತ, ನೀವು ಹೇಳಿ. ಅದೇ ನಾನೆಲ್ಲ ಸ್ಕೆಚ್ ಎಲ್ಲ ಹಾಕೊಂಬಿಟ್ಟು ಬಂದಿದ್ದೀನಿ. ನಾಳೆ ನೀನಿಯ ಆ ಗೋಲ್ಡ್ ಅಂಗಡಿದು ಒಂದು ಮಾಡ್ಬಿಡೋಣ. ಮಾಡ್ಬಿಟ್ಟು ಒಂದು ವಾರ ಸುಮ್ಮನಿದ್ದು ಆಮೇಲೆ ಬ್ಯಾಂಕುದೆಲ್ಲ ಸ್ಕೆಚ್ ಹಾಕಿದ್ದೀನಿ, ಬ್ಯಾಂಕುದು ಮಾಡ್ಬಿಡೋಣ. ಸರಿ ಅಣ್ಣ. ಈಗ ಒಡವೆ ಅಂಗಡಿದು ಮಾಡಿದ್ರೆ ಸ್ವಲ್ಪ ಖರ್ಚುಗನ ಕಾಸು ಆಯ್ತದೆ. ಎಷ್ಟು ಸಿಗ್ತದೆ ಅಷ್ಟು ಹಂಚ್ಕೊಬಿಟ್ಟು ಏನೋ ಒಂದು ಮಾಡೋದು. ಹಂಗೆ ಮಾಡೋಣ ಬಿಡು. ಸರಿ, ಈ ವಿಷಯ ನಮ್ಮಗೆ ಇರಲಿ. ನಾನೆಲ್ಲ ಇನ್ನೂ ಡೀಟೇಲ್ಸ್ ಆಗಿ ಹೇಳ್ತೀನಿ. ತಿನ್ನಿ ತಿನ್ನಿ, ಸುಮ್ಮನೆ ಕೂತಿರಲ್ಲ, ತಣ್ಣಗಾಗ್ಬಿಡ್ತೈತೆ. ತಿನ್ನಿ ತಿನ್ನಿ.